ದೇವಸ್ಥಾನ ಓಪನ್ ಆದಂತಹ 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಿರೀಕ್ಷೆಗೂ ಮೀರಿ ಜನ ಬಂದಿರುವಂತಹ ಹಿನ್ನೆಲೆ, ಅಯ್ಯಪ್ಪ ಭಕ್ತರು ಮಾಲಾಧಾರಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಎಷ್ಟೇ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಅಯ್ಯಪ್ಪ ಮಾಲಾಧಾರಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ನೂಕು ನುಗ್ಗಲಿನಲ್ಲಿಯೇ 18 ಮೆಟ್ಟಿಲನ್ನು ಹತ್ತುತ್ತಾ ಇದ್ದಾರೆ ಇರುಮಿಡಿ ಹೊತ್ತಂತಹ ಮಾಲಾಧಾರಿಗಳು. ಇದರ ನಡುವೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಕುಸಿದು ಬಿದ್ದಂತಹ ಮಹಿಳೆ ಅಲ್ಲಿಯೇ ಅಸುನೀಗಿದ್ದಾರೆ. ಶಬರಿಮಲೆ ಬೆಟ್ಟ ಹತ್ತುವಂತಹ ಸಂದರ್ಭದಲ್ಲಿ ನೂಕು ನುಗ್ಗಲ್ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಆಗ ಕೆಳಗೆ ಕುಸಿದು ಬೀಳ್ತಾರೆ, ಅವರ ಉಸಿರು ನಿಲ್ಲತ್ತೆ. ಅಯ್ಯಪ್ಪ ಭಕ್ತರು ದೇವರ ದರ್ಶನ ಪಡೆಯೋದಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅಯ್ಯಪ್ಪನ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳು ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಗೆ ಬರ್ತಾರೆ, ಅಯ್ಯಪ್ಪನ ದರ್ಶನವನ್ನ ಪಡಿತಾರೆ. ಆದರೆ ಈ ಬಾರಿ ದೇಗುಲ ಓಪನ್ ಆದಂತಹ ಕೇವಲ 48 ಗಂಟೆಯಲ್ಲಿ ನಿರೀಕ್ಷೆಗೂ ಮೀರಿ ಭಕ್ತರು ಬಂದಿದ್ದಾರೆ. ಶಬರಿಮಲೆ ದೃಶ್ಯವನ್ನ ನೀವು ನೋಡ್ತಾ ಇರೋದು. ನೀಲಕ್ಕಲ್ನಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಜಾಗ ಇಲ್ವಂತೆ. ಪಾರ್ಕಿಂಗ್ ಮಾಡೋದಕ್ಕೆ, ವೆಹಿಕಲ್ ಪಾರ್ಕ್ ಮಾಡೋದಕ್ಕೂ ಕೂಡ ಭಕ್ತರು ಪರದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಜನ ನೋಡಿ, ಒಂಚೂರು ಕೂಡ ಕಾಲಿಡೋದಕ್ಕಾಗಲ್ಲ. ಭಕ್ತರ ಜಮಾವಣೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿಯಲ್ಲಿ ಕೈ ಮೀರ್ತಾ ಇದೆ. ಶಬರಿಮಲೆ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಒಂದು ದಿನಕ್ಕೆ 90,000 ಭಕ್ತರು ಅಯ್ಯಪ್ಪನ ದರ್ಶನವನ್ನ ಪಡಿಬಹುದು. ಆದ್ರೆ ಇಲ್ಲಿ ಲಕ್ಷಕ್ಕೂ ಅಧಿಕ ಜನ ಬರ್ತಾ ಇದ್ದಾರೆ.